ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಸಂವಿಧಾನ ಮತ್ತು ಸರ್ಕಾರ ಇವುಗಳ ಕುರಿತು ಅತ್ಯಂತ ಮಹತ್ವದ ಪ್ರಶ್ನೋತ್ತರಗಳನ್ನು ನಾನು ಚರ್ಚಿಸ್ತಾ ಇದ್ದೇನೆ. ಇದು ಪ್ರಥಮ PUCಗೆ 4ನೇ ಅಧ್ಯಾಯವಾದರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಇದು ತುಂಬ ಉತ್ತಮವಾಗಿರುವಂತಹ ವಿಡಿಯೋ ಆಗಲಿದೆ. ಹಾಗಾದರೆ ಆ ವಿಡಿಯೋ ಪ್ರಾರಂಭಿಸೋಣವೇ? ಬನ್ನಿ. ಮೊದಲನೇದಾಗಿ, ಸಂವಿಧಾನದ ಮೂಲ ಪದವನ್ನು ಬರೆಯಿರಿ. ಸಂವಿಧಾನದ ಮೂಲ ಪದವನ್ನು ಬರೆಯಿರಿ ಎಂದಾಗ ಇದರ ಉತ್ತರ ಗ್ರೀಕ್ ಭಾಷೆಯ ಪದವಾಗಿರುವಂತಹ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಸಂವಿಧಾನ ಎಂಬ ಪದ ಬಂದಿದೆ. ಹಾಗಾದರೆ ಸಂವಿಧಾನದ ಮೂಲ ಪದ ಕಾನ್ಸ್ಟಿಟ್ಯೂಟ್. ರೈಟ್ ದ ರೂಟ್ ವರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್. ದ ಆನ್ಸರ್ ಈಸ್ ಕಾನ್ಸ್ಟಿಟ್ಯೂಟ್. ಇನ್ನು ಎರಡನೆಯದಾಗಿ, ಸಂವಿಧಾನ ಎಂದರೇನು? ಸಂವಿಧಾನ ಎಂದರೆ ಸರ್ಕಾರದ ರಚನೆ, ಸ್ವರೂಪ, ಅಧಿಕಾರ ವ್ಯಾಪ್ತಿ, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯದ ಕುರಿತು ನಿರ್ಧರಿಸುವಂತಹ ಕಾನೂನುಗಳ ಸಂಕಲನವೇ ಸಂವಿಧಾನ ಆಗಿದೆ. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ದ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಅಕಾರ್ಡಿಂಗ್ ಟು ವಿಚ್ ದ ಗೌರ್ಮೆಂಟ್ ಫಂಕ್ಷನ್ಸ್ ಆ್ಯಂಡ್ ಪೀಪಲ್ ಎಂಜಾಯ್ ದ ರೈಟ್ಸ್ embodied in one or few documents is called constitution. ಇನ್ನು ಮೂರನೆಯದಾಗಿ, ಸಂವಿಧಾನಾತ್ಮಕ ಸರ್ಕಾರ ಎಂದರೇನು? ಈ ಪ್ರಶ್ನೆಗೆ ಸಂವಿಧಾನಾತ್ಮಕ ಸರ್ಕಾರ ಎಂದರೇನು ಅನ್ನುವಂಥ ಈ ಪ್ರಶ್ನೆಗೆ ಉತ್ತರ, ಸಂವಿಧಾನದ ವಿಧಿವಿಧಾನಗಳಂತೆ ಆಡಳಿತ ನಡೆಸುವ ಸರ್ಕಾರಕ್ಕೆ ನಾವು ಸಂವಿಧಾನಾತ್ಮಕ ಸರ್ಕಾರ ಅಂತ ಕರಿತೀವಿ ಅಥವಾ ಸಂವಿಧಾನಾತ್ಮಕ ಸರ್ಕಾರ ಎನ್ನುವರು. What is constitutional government? A government that is run strictly in accordance with the provision of the constitution is called a constitutional government. ಇನ್ನು ನಾಲ್ಕನೆಯದಾಗಿ, ಲಿಖಿತ ಸಂವಿಧಾನ ಎಂದರೇನು? ಲಿಖಿತ ಸಂವಿಧಾನ ಎಂದರೆ ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನವೇ ಲಿಖಿತ ಸಂವಿಧಾನ ಆಗಿದೆ. ಅಂದರೆ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟು ಅದೂ ಕೂಡ ತಜ್ಞರಿಂದ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟ ಆ ಒಂದು ಸಂವಿಧಾನವನ್ನು ನಾವು ಲಿಖಿತ ಸಂವಿಧಾನ ಅಂತ ಕರಿತೀವಿ. ವಾಟ್ ಈಸ್ ರಿಟನ್ ಕಾನ್ಸ್ಟಿಟ್ಯೂಷನ್? ಎ ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಒನ್ ವಿಚ್ ಹ್ಯಾಸ್ ಬಿನ್ ಡೆಲಿಬರೇಟ್ಲಿ ರಿಟನ್ ಬೈ ದ ಕಾನ್ಸ್ಟಿಟ್ಯೂಟ್ assembly in one or several documents is called written constitution. ಇನ್ನು ಐದನೆಯದಾಗಿ, ಅಲಿಖಿತ ಸಂವಿಧಾನ ಎಂದರೇನು? ಆವಾಗಲೇ ಲಿಖಿತ ಸಂವಿಧಾನ, ಇದು ಅಲಿಖಿತ ಸಂವಿಧಾನ ಎಂದರೇನು? ಇದಕ್ಕೆ ಉತ್ತರ, ಕಾಲಕ್ರಮೇಣ ವಿಕಸಿತಗೊಂಡ ರೂಢಿ ಪದ್ಧತಿಗಳು ಸಂಪ್ರದಾಯಗಳ ಮೂಲಕ ರೂಪಿಸಲ್ಪಟ್ಟಂತಹ ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ ಅಂತ ಕರಿತೀವಿ. ಇದು ಯಾವುದೇ ದಾಖಲೆಗಳನ್ನು, ಸಂವಿಧಾನ ಅಂಗೀಕಾರಗೊಂಡಂತಹ ದಿನಾಂಕ ಇವು ಯಾವುವೂ ಕೂಡ ಇದರಲ್ಲಿ ಇಲ್ಲದಾಗಿರುವಂಥದ್ದನ್ನು ನಾವು ಅಲಿಖಿತ ಸಂವಿಧಾನ ಅಂತ ಕರಿತೀವಿ. ವಾಟ್ ಈಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್? ಆನ್ಸರ್ ಈಸ್, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಒನ್ ಇನ್ ವಿಚ್ ಮೋಸ್ಟ್ ಆಫ್ ಪ್ರೊವಿಷನ್ಸ್ ಆರ್ ನಾಟ್ ರಿಟನ್ ಡೌನ್ ಬಟ್ ಬೇಸ್ಡ್ ಆನ್ ಬೈ ದ ಕಸ್ಟಮ್ಸ್, ಟ್ರೆಡಿಷನ್ಸ್, usages, conventions and practices is called unwritten constitution. ಇನ್ನು ಆರನೇದಾಗಿ, ಅನಮ್ಯ ಸಂವಿಧಾನ ಎಂದರೇನು? ಅನಮ್ಯ ಸಂವಿಧಾನ ಎಂದರೇನು ಅಂದಾಗ ಇದಕ್ಕೆ ಉತ್ತರ, ಸಾಮಾನ್ಯ ಶಾಸನ ಕ್ರಮದಂತೆ ತಿದ್ದುಪಡಿ ಮಾಡದೆ, ಸಾಮಾನ್ಯ ಶಾಸನ ಕ್ರಮದಂತೆ ತಿದ್ದುಪಡಿ ಮಾಡದೆ ವಿಶೇಷ ವಿಧಾನವನ್ನು ಅಳವಡಿಸಿಕೊಂಡು ತಿದ್ದುಪಡಿ ಮಾಡುವುದನ್ನು ನಾವು ಅನಮ್ಯ ಸಂವಿಧಾನ ಅಂತ ಕರಿತೀವಿ. ಅಂದರೆ ಇದನ್ನು ಸಾಮಾನ್ಯ ಶಾಸನದಂತೆ ತಿದ್ದುಪಡಿ ಮಾಡೋದಿಲ್ಲ, ಇದನ್ನು ವಿಶೇಷ ತಿದ್ದುಪಡಿ ವಿಧಾನವನ್ನು ಅಳವಡಿಸಿಕೊಂಡು ಮಾಡ್ತಾ ಇರೋದ್ರಿಂದ ಇದನ್ನು ಅನಮ್ಯ ಸಂವಿಧಾನ ಅಂತ ಕರಿತೀವಿ. ವಾಟ್ ಈಸ್ ರಿಜಿಡ್ ಕಾನ್ಸ್ಟಿಟ್ಯೂಷನ್? ರಿಜಿಡ್ ಕಾನ್ಸ್ಟಿಟ್ಯೂಷನ್ ಎಂದಾಗ ಎ ಕಾನ್ಸ್ಟಿಟ್ಯೂಷನ್ ವಿಚ್ ಕೆನಾಟ್ ಬಿ ಅಮೆಂಡೆಡ್ ಈಸಿಲಿ ಆ್ಯಸ್ ಎ ಆರ್ಡಿನರಿ ಲಾಸ್ ಈಸ್ ಕಾಲ್ಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ಎಕ್ಸಾಂಪಲ್ USA, ರಸಿಯಾ. ಇನ್ನು ಏಳನೆಯದಾಗಿ, ನಮ್ಯ ಸಂವಿಧಾನ ಎಂದರೇನು? ನಮ್ಯ
ಮೃದು ಅಥವಾ ಕೋಮಲ ಅಂತ ಕೂಡ ಕರೀತಾರೆ. ನಮ್ಯ ಸಂವಿಧಾನ ಎಂದರೇನು ಎಂದಾಗ ಇದಕ್ಕೆ ಉತ್ತರ ಸಾಮಾನ್ಯ ಶಾಸನ ಕ್ರಮದಂತೆಯೇ ಸರಳ ರೀತಿಯಲ್ಲಿ ತಿದ್ದುಪಡಿ ಮಾಡಲು ಸಾಧ್ಯವಾಗುವ ಸಂವಿಧಾನಕ್ಕೆ ನಾವು ನಮ್ಯ ಸಂವಿಧಾನ ಅಂತ ಕರಿತೀವಿ. ಅಂದರೆ ಅಲ್ಲಿ ಸಾಮಾನ್ಯ ಶಾಸನವೂ ಒಂದೇ, ಸಂವಿಧಾನಾತ್ಮಕ ಶಾಸನವೂ ಒಂದೇ, ಎರಡನ್ನೂ ನಾವು ಸುಲಭವಾಗಿ ಸರಳವಾಗಿ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಸಂವಿಧಾನವನ್ನು ನಾವು ನಮ್ಯ ಸಂವಿಧಾನ ಅಂತ ಕರಿಬಹುದು. ವಾಟ್ ಈಸ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್? ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಎ ಕಾನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಬಿ ಅಮೆಂಡೆಡ್ ಈಸಿಲಿ ಆಸ್ ಎ ಆರ್ಡಿನರಿ ಲಾಸ್ ಈಸ್ ಕಾಲ್ಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ಎಕ್ಸಾಂಪಲ್ UK, ಯುನೈಟೆಡ್ ಕಿಂಗ್ಡಮ್. ಇನ್ನು 8ನೇದಾಗಿ ಅನಮ್ಯ ಸಂವಿಧಾನಕ್ಕೆ ಉತ್ತಮವಾದ ಉದಾಹರಣೆ ಕೊಡಿ. ಅನಮ್ಯ ಸಂವಿಧಾನಕ್ಕೆ ಒಂದು ಉತ್ತಮವಾದ ಉದಾಹರಣೆ ಕೊಡಿ ಎಂದಾಗ ನಾವು ಉತ್ತರವಾಗಿ ಅಮೇರಿಕಾ, ರಷ್ಯಾ, ಸ್ವಿಟ್ಜರ್ಲ್ಯಾಂಡ್ ಇವುಗಳನ್ನು ಯಾವುದಾದ್ರೂ ಒಂದು ಅನಮ್ಯ ಸಂವಿಧಾನಕ್ಕೆ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು ಅಥವಾ ಇದನ್ನು ಬರೆಯಬಹುದಾಗಿದೆ. ಗಿವ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎ ರಿಜಿಡ್ ಕಾನ್ಸ್ಟಿಟ್ಯೂಷನ್. The answer is USA, Russia, Switzerland, any one. ಇನ್ನು 9ನೇದಾಗಿ ನಮ್ಯ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ. ಆವಾಗಲೇ ಅನಮ್ಯ ಸಂವಿಧಾನಕ್ಕೆ ನಾವು ಉತ್ತಮ ಉದಾಹರಣೆಯನ್ನು ನೋಡಿದ್ವಿ. ನಮ್ಯ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಇದಕ್ಕೆ ಉತ್ತರ ಇಂಗ್ಲೆಂಡಿನ ಸಂವಿಧಾನ, ಯುನೈಟೆಡ್ ಕಿಂಗ್ಡಮ್ನ ಸಂವಿಧಾನವನ್ನು ನಾವು ನಮ್ಯ ಸಂವಿಧಾನಕ್ಕೆ ಉತ್ತಮ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ. ಗಿವ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ದ ಆನ್ಸರ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ UK ಆರ್ ಯುನೈಟೆಡ್ ಕಿಂಗ್ಡಮ್. ಇನ್ನು 10ನೇದಾಗಿ ಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ ಕೊಡಿ. ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತೀವಿ. ಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ಕೇಳಿದಾಗ ಉತ್ತರವಾಗಿ ನಾವು ಭಾರತ, ಅಮೇರಿಕಾ ಇವು ಅತ್ಯುತ್ತಮವಾಗಿರುವಂತಹ ಲಿಖಿತ ಸಂವಿಧಾನಕ್ಕೆ ಉದಾಹರಣೆಗಳಾಗಿವೆ. ಗಿವ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ರಿಟನ್ ಕಾನ್ಸ್ಟಿಟ್ಯೂಷನ್. ದ ಆನ್ಸರ್ ಈಸ್ ಇಂಡಿಯಾ ಆ್ಯಂಡ್ USA. ಇನ್ನು 11ನೇದಾಗಿ ಅಲಿಖಿತ ಸಂವಿಧಾನಕ್ಕೆ ಉತ್ತಮವಾದ ಉದಾಹರಣೆ ಕೊಡಿ. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತೀವಿ. ಅಲಿಖಿತವಾದ ಸಂವಿಧಾನಕ್ಕೆ ಅತ್ಯುತ್ತಮವಾದ ಉದಾಹರಣೆ ಕೊಡಿ ಅಂತ ಕೇಳಿದಾಗ ಇಂಗ್ಲೆಂಡಿನ ಸಂವಿಧಾನವನ್ನು, ಇದೊಂದು ಏಕಮಾತ್ರ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆಯಾಗಿದೆ. ಇಂಗ್ಲೆಂಡಿನ ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ ಅಂತ ಕರಿಬೋದು. ಅದಕ್ಕೆ ಒಂದು ಉತ್ತಮವಾಗಿ ಉದಾಹರಣೆಯಾಗಿ ಕೊಡಬಹುದಾಗಿದೆ. ಗಿವ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. The answer is the Constitution of UK or United Kingdom. ಇನ್ನು 12ನೇದಾಗಿ ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು? ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು ಅನ್ನುವಂತಹ ಪ್ರಶ್ನೆಗೆ ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಆರ್ಗೋಸ್ಕರ ಪ್ರಜೆಗಳೇ ನಡೆಸಲ್ಪಡುವಂತಹ ಸರ್ಕಾರವನ್ನು ನಾವು ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಕರಿತೀವಿ. ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ ಎರಡೂ ಒಂದೇ. ಪ್ರಜೆಗಳೇ ನಡೆಸಲ್ಪಡುವಂತಹ ಸರ್ಕಾರವನ್ನು ನಾವು ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಕರಿತೀವಿ. ಈ ರೀತಿಯ ಸರ್ಕಾರವು ವಯಸ್ಕ ಪ್ರಜೆಗಳು ಮತದಾನ ಮಾಡುವುದರ ಮೂಲಕ ಅಸ್ತಿತ್ವವನ್ನು ತರ್ತಾರೆ ಅಥವಾ ಅಸ್ತಿತ್ವಕ್ಕೆ ತರ್ತಾರೆ. ಯಾವ ಸರ್ಕಾರವನ್ನು? ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ಪದ್ಧತಿಯ ಸರ್ಕಾರವನ್ನು. ವಾಟ್ ಈಸ್ ಡೆಮಾಕ್ರೆಟಿಕ್ ಗವರ್ನಮೆಂಟ್? The answer is democracy is a form of government in which the people rule themselves either directly or indirectly through their representatives is called democratic government. ಇನ್ನು 13ನೇದಾಗಿ ನೇರ ಪ್ರಜಾಪ್ರಭುತ್ವದ ಅರ್ಥವನ್ನು ನೀಡಿ. ನೇರ ಪ್ರಜಾಪ್ರಭುತ್ವ, ಡೈರೆಕ್ಟ್ ಡೆಮಾಕ್ರಸಿ ಅಂತ ಬರ್ತದೆ. ನೇರ ಪ್ರಜಾಪ್ರಭುತ್ವ. ನೇರ ಪ್ರಜಾಪ್ರಭುತ್ವ ಎಂದರೆ ರಾಜ್ಯದ ಎಲ್ಲ ಜನತೆಯು ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ತಾವೇ ಆಡಳಿತದಲ್ಲಿ ಸರ್ಕಾರದ ಕಾರ್ಯಕಲಾಪಗಳನ್ನು ನಡೆಸುವಂಥದ್ದನ್ನು ನಾವು ನೇರ ಪ್ರಜಾಪ್ರಭುತ್ವ ಅಥವಾ ಇದನ್ನು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಅಂದರೆ ಇಲ್ಲಿ ಎಲ್ಲ ಜನರೂ ಆಡಳಿತದಲ್ಲಿ ಭಾಗವಹಿಸುವಂಥದ್ದು. ಜನರಿಂದ ಚುನಾಯಿತರಾದ ಪ್ರತಿನಿಧಿಗಳನ್ನ ಪ್ರತಿಯೊಬ್ಬ ಜನರೂ ಕೂಡ ಆಡಳಿತದಲ್ಲಿ ಭಾಗವಹಿಸುವಂತಹ ಪ್ರಜಾಪ್ರಭುತ್ವವನ್ನು ನಾವು ನೇರ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಡೈರೆಕ್ಟ್ ಡೆಮಾಕ್ರಸಿ. ದ ಆನ್ಸರ್ ಈಸ್ ಡೈರೆಕ್ಟ್ ಡೆಮಾಕ್ರಸಿ ಈಸ್ ಎ ಫಾರ್ಮ್ ಆಫ್ ಗವರ್ಮೆಂಟ್ ವೇರ್ ಪೀಪಲ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಇನ್ ದ ಗವರ್ಮೆಂಟ್.
ಇನ್ನು 14ನೇದಾಗಿ ನೇರ ಪ್ರಜಾಪ್ರಭುತ್ವಕ್ಕೆ ಒಂದು ಉತ್ತಮವಾಗಿರುವಂತಹ ಉದಾಹರಣೆ ಕೊಡಿ. ಅಂದರೆ ನೇರ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಯಾವುದು, ಎಲ್ಲಿ ಅನ್ನೋದಕ್ಕೆ ಅದಕ್ಕೊಂದು ಉದಾಹರಣೆ ಕೇಳಿದಾಗ ಅದು ಯಾವುದೇ ರಾಷ್ಟ್ರಗಳಲ್ಲಿ ಸ್ಥಾಪನೆ ಇಲ್ಲ. ಅದು ಸ್ವಿಟ್ಜರ್ಲ್ಯಾಂಡಿನ ಕೆಲವು ಕ್ಯಾಂಟನ್ಗಳಲ್ಲಿ ನಾವು ಇನ್ನೂವರೆಗೂ ಕೂಡ ನೇರ ಪ್ರಜಾಪ್ರಭುತ್ವವನ್ನು ನೋಡ್ತೀವಿ. ಸ್ವಿಟ್ಜರ್ಲ್ಯಾಂಡಿನ ಕೆಲವು ಕ್ಯಾಂಟನ್ಗಳು. ಗಿವ್ ದ ಎಕ್ಸಾಂಪಲ್ ಫಾರ್ ಅ ಡೈರೆಕ್ಟ್ ಡೆಮಾಕ್ರಸಿ ಇನ್ ಮಾಡರ್ನ್ ಟೈಮ್ಸ್, ಫ್ಯೂ ಕ್ಯಾಂಟನ್ಸ್ ಆಫ್ ಸ್ವಿಟ್ಜರ್ಲ್ಯಾಂಡ್. ಇನ್ನು 15ನೇದಾಗಿ ಪರೋಕ್ಷ ಪ್ರಜಾಪ್ರಭುತ್ವದ ಅರ್ಥವನ್ನು ನೀಡಿ. ಪರೋಕ್ಷ ಪ್ರಜಾಪ್ರಭುತ್ವದ ಅರ್ಥವನ್ನು ನೀಡಿ ಅಂದಾಗ ಪ್ರಜೆಗಳ ಪರವಾಗಿ ಆಯ್ಕೆಯಾದ ಪ್ರತಿನಿಧಿಗಳು ನಡೆಸುವ ಸರ್ಕಾರವನ್ನು ನಾವು ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ಅಲ್ಲಿ ನೇರವಾಗಿ ಎಲ್ಲ ಪ್ರಜೆಗಳು ಭಾಗವಹಿಸೋದಿಲ್ಲ, ಅಲ್ಲಿ ಪ್ರಜೆಗಳ ಪರವಾಗಿ ಅವರ ಪ್ರತಿನಿಧಿಗಳು ನಡೆಸುವಂತಹ ಸರ್ಕಾರವನ್ನು ನಾವು ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಇಂಡೈರೆಕ್ಟ್ ಡೆಮಾಕ್ರಸಿ. ಇಂಡೈರೆಕ್ಟ್ ಡೆಮಾಕ್ರಸಿ ಅಂದಾಗ ಇಟ್ ಈಸ್ ಎ ಫಾರ್ಮ್ ಆಫ್ ಗೌರ್ಮೆಂಟ್ ವೇರ್ ಪೀಪಲ್ ಇಂಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಇನ್ ಇಲೆಕ್ಟಿಂಗ್ ದ ಗವರ್ಮೆಂಟ್ ಥ್ರೂ ದೇರ್ ರೆಪ್ರೆಸೆಂಟೇಟಿವ್ಸ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಡೆಮಾಕ್ರಸಿ. ಇನ್ನು 16ನೇದಾಗಿ ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಒಂದು ಉತ್ತಮವಾದ ಉದಾಹರಣೆ ಕೊಡಿ ಅಥವಾ ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಒಂದು ಉದಾಹರಣೆ ಕೊಡಿ ಅಂದಾಗ ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಒಂದು ಉದಾಹರಣೆ ಅಂದರೆ ನಮ್ಮ ಭಾರತ, ಅಮೇರಿಕಾ, ಆಸ್ಟ್ರೇಲಿಯಾ ಇವೆಲ್ಲವೂ ಕೂಡ ಇವತ್ತು ನಡೀತಾ ಇರುವಂಥದ್ದು ಎಂಥ ಪ್ರಜಾಪ್ರಭುತ್ವವಾಗಿದೆ ಅಂದರೆ ಪರೋಕ್ಷ ಪ್ರಜಾಪ್ರಭುತ್ವ ಅಥವಾ ಇಂಡೈರೆಕ್ಟ್ ಡೆಮಾಕ್ರಸಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇಂಡೈರೆಕ್ಟ್ ಡೆಮಾಕ್ರಸಿ. The answer is India, USA, Australia, any one of them. ಇನ್ನು 17ನೇದಾಗಿ ನಿರಂಕುಶ ಸರ್ಕಾರ ಎಂದರೇನು? ನಿರಂಕುಶ ಸರ್ಕಾರ ಎಂದರೇನು ಎನ್ನುವಂಥ ಈ ಪ್ರಶ್ನೆಗೆ ನಿರಂಕುಶ ಸರ್ಕಾರವು ಶಕ್ತಿ ಮತ್ತು ಬಲದ ಪ್ರಯೋಗದಿಂದ ಕೂಡಿದ್ದು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನಲ್ಲಿ ಅಸ್ತಿತ್ವದಲ್ಲಿರ್ತಾ ಇದೆ. ನೋಡಿ, ನಿರಂಕುಶ ಸರ್ಕಾರ ಹೇಗೆ ಅಸ್ತಿತ್ವದಲ್ಲಿರ್ತಾ ಇದೆ ಅಂದರೆ ಇದು ಶಕ್ತಿ ಮತ್ತು ಬಲ ಪ್ರಯೋಗದ ಆಧಾರದ ಮೇಲೆ ರಚನೆಗೊಂಡು, ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಗುಂಪು ಆಗಿರ್ಬೋದು, ಅಲ್ಲಿ ಈ ರೀತಿಯ ಸರ್ಕಾರ ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ನಿರಂಕುಶ ಪ್ರಭುತ್ವ ಅಂತ ಕರಿತೀವಿ. ವಾಟ್ ಈಸ್ ಡಿಕ್ಟೇಟರಿಯಲ್ ಗವರ್ಮೆಂಟ್? The answer is dictatorial government is a form of government where power is vested with one man or one party. ಇನ್ನು 18ನೇ ಪ್ರಶ್ನೆ, ನಿರಂಕುಶ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ. ನಿರಂಕುಶ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಅಂದಾಗ ಇಟಲಿಯ ಮುಸೋಲಿನಿ ಆಗಿರ್ಬೋದು, ಜರ್ಮನಿಯ ಹಿಟ್ಲರ್ ಆಗಿರ್ಬೋದು, ಇರಾಕ್ನ ಸದ್ದಾಮ್ ಹುಸೇನ್ ಆಗಿರಬಹುದು. ಇವುಗಳಲ್ಲಿ ಯಾವುದಾದ್ರೂ ನಾವು ಒಂದನ್ನು ನಿರಂಕುಶ ಪ್ರಭುತ್ವಕ್ಕೆ ಒಂದು ಉದಾಹರಣೆ, ನಿರಂಕುಶ ಸರ್ಕಾರಕ್ಕೆ ಒಂದು ಉದಾಹರಣೆಯಾಗಿ ಕೊಡಬಹುದಾಗಿದೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಡಿಕ್ಟೇಟರಿಯಲ್ ಗವರ್ಮೆಂಟ್. ದ ಆನ್ಸರ್ ಈಸ್ ಜರ್ಮನಿ ಅಡಾಲ್ಫ್ ಹಿಟ್ಲರ್, ಇಟಲಿ ಮುಸೋಲಿನಿ. ಇನ್ನು 19ನೇದಾಗಿ ಪ್ರಜಾಪ್ರಭುತ್ವದ ಮೂಲ ಪದ ಯಾವುದು? ಪ್ರಜಾಪ್ರಭುತ್ವದ ಮೂಲ ಪದ ಯಾವುದು? ಇದಕ್ಕೆ ಉತ್ತರ ಪ್ರಜಾಪ್ರಭುತ್ವದ ಮೂಲ ಪದಗಳೆಂದರೆ ಗ್ರೀಕ್ ಭಾಷೆಯ ಪದಗಳಾಗಿರುವಂತಹ ಡೆಮೋಸ್ ಮತ್ತು ಕ್ರಾಟಿಯಾ. ಡೆಮೋಸ್ ಎಂದರೆ ಜನ ಎಂದರ್ಥ ಮತ್ತು ಕ್ರಾಟಿಯಾ ಎಂದರೆ ಆಳ್ವಿಕೆ ಎಂದರ್ಥ. ಇವೆರಡೂ ಸೇರಿ ಡೆಮಾಕ್ರಸಿ ಅಂತಾಯಿತು. ಅದನ್ನೇ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಹಾಗಾಗಿ ಪ್ರಜಾಪ್ರಭುತ್ವದ ಮೂಲ ಪದಗಳು ಎಂದರೆ ಡೆಮೋಸ್ ಆ್ಯಂಡ್ ಕ್ರಾಟಿಯಾ. ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ಡೆಮಾಕ್ರಸಿ? ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ಡೆಮಾಕ್ರಸಿ ಅಂದಾಗ ಡೆಮೋಸ್ ಆ್ಯಂಡ್ ಕ್ರಾಟಿಯಾ. ಡೆಮೋಸ್ ಮೀನ್ಸ್ ಪೀಪಲ್ ಆ್ಯಂಡ್ ಕ್ರಾಟಿಯಾ ಮೀನ್ಸ್ ಪವರ್. ಇನ್ನು 20ನೇದಾಗಿ ಸಂಸದೀಯ ಸರ್ಕಾರ ಎಂದರೇನು ಅಥವಾ ಸಂಸದೀಯ ಪದ್ಧತಿಯ ಸರ್ಕಾರ ಎಂದರೇನು ಅನ್ನುವಂಥ ಪ್ರಶ್ನೆಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗ ಅಧೀನದಲ್ಲಿರುತ್ತದೆಯೋ ಅಥವಾ ಶಾಸಕಾಂಗದ ಅಧೀನದಲ್ಲಿರುತ್ತದೆಯೋ ಆ ಪದ್ಧತಿಯನ್ನು ನಾವು ಸಂಸದೀಯ ಪದ್ಧತಿಯ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ಕಾರ್ಯಾಂಗ ಯಾರಿಂದ ಸೃಷ್ಟಿಯಾಗಿರ್ತದೆ? ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರರಾಗಿ ಶಾಸಕಾಂಗದ ಅಧೀನದಲ್ಲಿರುವಂಥ ಒಂದು ಸರ್ಕಾರವನ್ನು ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಅಥವಾ ಸಂಸದೀಯ ಸರ್ಕಾರ ಅಂತ ಕರಿತೀವಿ. ವಾಟ್ ಈಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್? ದ ಆನ್ಸರ್ ಈಸ್ ಎ ಪಾರ್ಲಿಮೆಂಟರಿ ಗೌರ್ಮೆಂಟ್ ಈಸ್ ಒನ್
in which the executive is responsible to legislature or parliament for all its policies and acts is called parliamentary government. ಇನ್ನು 21ನೇದಾಗಿ ಸಂಸದೀಯ ಸರ್ಕಾರಕ್ಕೆ ಒಂದು ಉದಾಹರಣೆಯನ್ನು ಕೊಡಿ. ಸಂಸದೀಯ ಸರ್ಕಾರಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಎಂದಾಗ ಭಾರತ, ಕೆನಡಾ ಮತ್ತು ಆಸ್ಟ್ರೇಲಿಯಾ, ಇಲ್ಲಿಯೂ ಕೂಡ ನಾವು ಏನು ನೋಡ್ತೀವಿ ಅಂದರೆ ಸಂಸದೀಯ ಪದ್ಧತಿಯ ಸರ್ಕಾರವನ್ನು ನೋಡ್ತೀವಿ ಅಥವಾ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟನ್ನು ನಾವು ನೋಡ್ತೀವಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಪಾರ್ಲಿಮೆಂಟರಿ ಗೌರ್ಮೆಂಟ್. ದ ಆನ್ಸರ್ ಈಸ್ ಇಂಡಿಯಾ, ಕೆನಡಾ ಆ್ಯಂಡ್ ಆಸ್ಟ್ರೇಲಿಯಾ. ಇನ್ನು 22ನೇದಾಗಿ ಅಧ್ಯಕ್ಷೀಯ ಸರ್ಕಾರ ಎಂದರೇನು? ಪ್ರೆಸಿಡೆನ್ಸಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಅಧ್ಯಕ್ಷೀಯ ಸರ್ಕಾರ ಎಂದರೇನು ಅಂದಾಗ ಅಧ್ಯಕ್ಷೀಯ ಸರ್ಕಾರ ಎಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಸ್ಪರ ಸ್ವತಂತ್ರ ಮತ್ತು ಪ್ರತ್ಯೇಕವಾಗಿರುವಂಥ ಸರ್ಕಾರವನ್ನು ನಾವು ಅಧ್ಯಕ್ಷೀಯ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ಶಾಸಕಾಂಗವೇ ಬೇರೆ, ಕಾರ್ಯಾಂಗವೇ ಬೇರೆ, ನ್ಯಾಯಾಂಗವೇ ಬೇರೆ, ಅವರ ಕಾರ್ಯ ಚಟುವಟಿಕೆಗಳು, ಅವುಗಳ ಅಧಿಕಾರ ಬೇರೆಯಾಗಿದ್ದು ಇವು ಒಂದಕ್ಕೊಂದು ಜವಾಬ್ದಾರಿ ಆಗಿರೋದಿಲ್ಲ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರತ್ಯೇಕವಾಗಿರುವಂತಹದ್ದು, ಅಂದರೆ ಸರ್ಕಾರದ ಅಂಗಗಳು ಪ್ರತ್ಯೇಕವಾಗಿರುವಂಥದ್ದು ಪ್ರೆಸಿಡೆನ್ಸಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಥವಾ ಅಧ್ಯಕ್ಷೀಯ ಸರ್ಕಾರ ಅಂತ ಕರಿತೀವಿ. ವಾಟ್ ಈಸ್ ಪ್ರೆಸಿಡೆನ್ಸಿಯಲ್ ಗೌರ್ಮೆಂಟ್? ದ ಆನ್ಸರ್ ಈಸ್ ಎ ಪ್ರೆಸಿಡೆನ್ಸಿಯಲ್ ಗೌರ್ಮೆಂಟ್ ಈಸ್ ಒನ್ in which the executive is not responsible to parliament for all its policies is called presidential form of government. ಇನ್ನು 23ನೇದಾಗಿ ಅಧ್ಯಕ್ಷೀಯ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ. ಅಧ್ಯಕ್ಷೀಯ ಸರ್ಕಾರಕ್ಕೆ ಒಂದು ಉದಾಹರಣೆ, ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಎಂದಾಗ ಅತ್ಯಂತ ಉತ್ತಮವಾದ ಉದಾಹರಣೆ ಅಂದರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ, USA ಅಂತ ಕರಿತೀವಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರಿತೀವಿ. ಅದು ಅಧ್ಯಕ್ಷೀಯ ಪದ್ಧತಿಗೆ ಒಂದು ಉತ್ತಮವಾದ ಉದಾಹರಣೆ ಆಗಿದೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಪ್ರೆಸಿಡೆನ್ಸಿಯಲ್ ಗೌರ್ಮೆಂಟ್. ದ ಆನ್ಸರ್ ಈಸ್ USA ಅನ್ನುವಂಥದ್ದು ಪ್ರೆಸಿಡೆನ್ಸಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ಗೆ ಅತ್ಯುತ್ತಮ ಉದಾಹರಣೆ ಆಗಿದೆ. ಇನ್ನು 24ನೇದು ಫೆಡರೇಷನ್. ಈ ಶಬ್ದದ ಮೂಲ ಪದ ಯಾವುದು? ಫೆಡರೇಷನ್ ಎಂಬ ಪದದ ಮೂಲ ಪದ ಯಾವುದು ಅಂದರೆ ಲ್ಯಾಟಿನ್ ಭಾಷೆಯ ಫೋಡಸ್ ಎಂಬ ಪದದಿಂದ ಈ ಫೆಡರೇಷನ್ ಎಂಬ ಪದ ಬಂದಿದೆ. ಫೋಡಸ್ ಅಂದರೆ ಒಪ್ಪಂದ ಅಥವಾ ಕರಾರು ಅಂತ ಕರಿತೀವಿ, ಫೋಡಸ್. ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ಫೆಡರೇಷನ್? ದ ಆನ್ಸರ್ ಈಸ್ ಫೋಡಸ್, which means agreement or treaty. ಇನ್ನು 25ನೇದಾಗಿ ಸಂಯುಕ್ತ ಸರ್ಕಾರ ಎಂದರೇನು? ಫೆಡರಲ್ ಗೌರ್ಮೆಂಟ್. ಸಂಯುಕ್ತ ಸರ್ಕಾರ ಎಂದರೇನು ಅಂದಾಗ ಸಂವಿಧಾನಬದ್ಧವಾಗಿ ರಾಷ್ಟ್ರದ ಅಧಿಕಾರಗಳನ್ನು ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳಿಗೆ ವಿಕೇಂದ್ರೀಕರಿಸಿ ದ್ವಿಸರ್ಕಾರಿ ವ್ಯವಸ್ಥೆಯ ಮೂಲಕ ಆಡಳಿತವನ್ನು ನಡೆಸುವುದಕ್ಕೆ ನಾವು ಸಂಯುಕ್ತ ಮಾದರಿಯ ಸರ್ಕಾರ ಅಥವಾ ಸಂಯುಕ್ತ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ಸಂವಿಧಾನಬದ್ಧವಾಗಿ ರಾಷ್ಟ್ರದ ಅಧಿಕಾರಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ವಿಕೇಂದ್ರೀಕರಿಸಿ, ಮತ್ತು ಇಲ್ಲಿ ನಾವು ನೋಡುವಂಥದ್ದು ದ್ವಿಸರ್ಕಾರ ವ್ಯವಸ್ಥೆ. ಹೀಗೆ ಇದರ ಮೂಲಕ ಆಡಳಿತವನ್ನು, ದ್ವಿಸರ್ಕಾರದ ಮೂಲಕ ಆಡಳಿತವನ್ನು ನಡೆಸುವಂಥದ್ದಕ್ಕೆ ನಾವು ಸಂಯುಕ್ತ ಪದ್ಧತಿಯ ಸರ್ಕಾರ, ಸಂಯುಕ್ತ ಸರ್ಕಾರ ಅಂತ ಕರೀಬಹುದು. ವಾಟ್ ಈಸ್ ಫೆಡರಲ್ ಗೌರ್ಮೆಂಟ್? Federal government is a type of political system where powers are divided between central and state government. Example, India and Canada. ಇನ್ನು 26ನೇದಾಗಿ ಸಂಯುಕ್ತ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ. ಸಂಯುಕ್ತ ಸರ್ಕಾರಕ್ಕೆ ಒಂದು ಉದಾಹರಣೆ, ಸಂಯುಕ್ತ ಪದ್ಧತಿಯ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಎಂದಾಗ ಭಾರತ, ಕೆನಡಾ, ಆಸ್ಟ್ರೇಲಿಯಾ ಇವುಗಳನ್ನು ನಾವು ಸಂಯುಕ್ತ ಪದ್ಧತಿಯ ಸರ್ಕಾರಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಫೆಡರಲ್ ಗೌರ್ಮೆಂಟ್. ದ ಆನ್ಸರ್ ಈಸ್ ಇಂಡಿಯಾ, ಕೆನಡಾ ಆ್ಯಂಡ್ ಆಸ್ಟ್ರೇಲಿಯಾ. ಇನ್ನು 27ನೇದಾಗಿ ಏಕಾತ್ಮಕ ಸರ್ಕಾರ ಎಂದರೇನು? ಏಕಾತ್ಮಕ ಸರ್ಕಾರ ಎಂದರೇನು ಎಂದ ಈ ಪ್ರಶ್ನೆಗೆ ರಾಷ್ಟ್ರದ ಎಲ್ಲ ಅಧಿಕಾರವು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿ ಪ್ರಾಂತ್ಯ ಮತ್ತು ಸ್ಥಳೀಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಅಧೀನವಾಗಿ ಅದಕ್ಕೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ಏಕಾತ್ಮಕ ಸರ್ಕಾರ ಅಂತ ಕರಿತೀವಿ. ಅಂದರೆ ಇಲ್ಲಿ ಎಲ್ಲ ಅಧಿಕಾರವು ಒಂದೇ ಸರ್ಕಾರ, ಅದು ಕೇಂದ್ರ ಸರ್ಕಾರಕ್ಕೆ ಇರ್ತಾ ಇದೆ. ಇಲ್ಲಿಯ ಸ್ಥಳೀಯ ಅಥವಾ ಪ್ರಾಂತ್ಯದ ಸರ್ಕಾರಗಳು ಕೇಂದ್ರದಿಂದಲೇ ರಚಿತವಾಗಿ ಕೇಂದ್ರಗಳಿಗೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸುವುದರಿಂದ ಇಂಥ ಪದ್ಧತಿಯ ಸರ್ಕಾರಗಳನ್ನು ನಾವು ಏಕಾತ್ಮಕ ಸರ್ಕಾರ ಅಂತ ಕರಿತೀವಿ. ವಾಟ್ ಈಸ್ ಯುನಿಟರಿ ಗವರ್ಮೆಂಟ್? Unitary government. Unitary government means
ಯೂನಿಟ್ ಆರ್ ಸಿಂಗಲ್. ಯೂನಿಟರಿ ಗೌರ್ಮೆಂಟ್ ಈಸ್ ಎ political system where powers are vested in one central government. One central government is called unitary form of government. ಇನ್ನು 28ನೇದಾಗಿ ಏಕಾತ್ಮಕ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ. ಏಕಾತ್ಮಕ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಅಂದಾಗ ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಜಪಾನ್, ಚೀನಾ, ಶ್ರೀಲಂಕಾ ಇಲ್ಲೆಲ್ಲೂ ಕೂಡ ಏಕಾತ್ಮಕ ಸರ್ಕಾರಗಳಿವೆ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಯೂನಿಟರಿ ಗವರ್ಮೆಂಟ್. ದ ಆನ್ಸರ್ ಈಸ್ UK, ಫ್ರಾನ್ಸ್, ಇಟಲಿ, ಜಪಾನ್, ಚೀನಾ, ಶ್ರೀಲಂಕಾ ಎಟ್ಸೆಟ್ರಾ. ಎನಿ ಒನ್ ಆಫ್ ದೆಮ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಸಂವಿಧಾನ ಮತ್ತು ಸರ್ಕಾರದ ಕುರಿತು ಅತ್ಯಂತ ಮಹತ್ವದ 1 ಅಂಕ ಅಥವಾ 2 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದಿನ ದಿನಗಳಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದಿರುವಂತಹ ವಿಷಯಗಳನ್ನು ಹೊತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅವೆಲ್ಲವೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬರಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.